ಮದುವೆಯ ದಿಬ್ಬಣದ ಮೇಲೆ ಜೈನುನೊಣಗಳ ದಾಳಿ, ಮಕ್ಕಳು ಯುವಕರು ಸೇರಿದಂತೆ ವಯೋವೃದ್ಧರು ಅಸ್ವಸ್ಥರಾದ ಘಟನೆ ಬಿ ಬಾಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಿ ಬಾಚನಹಳ್ಳಿ ಗ್ರಾಮದಲ್ಲಿ ಹರಿಸೇವೆ ಮಾಡುತ್ತಿದ್ದ ಮದುವೆಯ ದಿಬ್ಬಣದ ಮೇಲೆ ಜೇನುನೊಣಗಳು ದಾಳಿ ನಡೆಸಿದ ಪರಿಣಾಮವಾಗಿ ಮಕ್ಕಳು ಯುವಕರು ಸೇರಿದಂತೆ ವಯೋವೃದ್ಧರು ಅಸ್ವಸ್ಥರಾದ ಘಟನೆ ನಡೆದಿದೆ. ಬಿ ಬಾಚಹಳ್ಳಿ ಗ್ರಾಮದ ರಾಮಚಂದ್ರ ಅವರ ಪುತ್ರಿಯ ವಿವಾಹವು ಕೆಆರ್ಪೇಟೆ ಪಟ್ಟಣದ ಜಯಮ್ಮ ಶಿವಲಿಂಗೇಗೌಡ ಕಲ್ಯಾಣ ಮಂಟಪದಲ್ಲಿ ಜೂನ್ 8ರಂದು ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಗ್ರಾಮದಲ್ಲಿ ಚಪ್ಪರ ಶಾಸ್ತ್ರ ನಡೆಸಿ ಗ್ರಾಮಸ್ಥರಿಗೆ ಚಪ್ಪರದ ಊಟ ನೀಡಲು ಹರಿಸೇವೆ ಪೂಜಾ ಕಾರ್ಯಕ್ರಮ ನಿಗದಿಯಾಗಿತ್ತು. ಹರಿಸೇವೆ ಪೂಜೆ ನಡೆಸಲು ಗ್ರಾಮಸ್ಥರು ವರನೊಂದಿಗೆ ಸಾಮೂಹಿಕ ಪೂಜೆ ನಡೆಸಲು ತೋಟಕ್ಕೆ ಹೋಗಿದ್ದಾಗ ವಾದ್ಯದ ಸದ್ದು ಹಾಗೂ ಕರ್ಪೂರ, ಗಂಧದ ಕಡ್ಡಿ, ಧೂಪದ ಹೊಗೆಗೆ ಹೆಜ್ಜೇನುಗಳು ಎದ್ದು ಒಮ್ಮೆಲೆ ಏಕಾಏಕಿ ದಾಳಿ ಮಾಡಿದಾಗ ಗ್ರಾಮಸ್ಥರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು. ಬೆನ್ನು ಹತ್ತಿ ಕಡಿದ ಪರಿಣಾಮವಾಗಿ ಜೇನುನೊಣಗಳ ಕಡಿತಕ್ಕೆ ಒಳಗಾದ ಮಕ್ಕಳು, ಯುವಕರು ಹಾಗೂ ವಯೋವೃದ್ಧರು ತೀವ್ರವಾಗಿ ಅಸ್ವಸ್ಥಗೊಂಡರು. ಕೂಡಲೇ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಾಗ ಅಲ್ಲಿ ವೈದ್ಯರಿಲ್ಲದೆ, ಸೂಕ್ತವಾದ ಔಷಧಿಗಳಿಲ್ಲದೆ ಕೂಡಲೇ ಕೆಆರ್ಪೇಟೆ ತಾಲೂಕು ಕೇಂದ್ರದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ಕೊಡಿಸಲಾಯಿತು. ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯಾಧಿಕಾರಿ ಡಾ ಜ್ಞಾನೇಶ್ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸತಾಯಿಸಿ ನಿಧಾನ ಮಾಡಿದಾಗ ಸ್ಥಳದಲ್ಲಿದ್ದ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡು ಡಿಎಚ್ಒ ಅವರ ಗಮನಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರನ್ನ ನೀಡುವುದಾಗಿ ಎಚ್ಚರಿಕೆ ನೀಡಿದ ನಂತರ ಜೇನುನೊಣಗಳ ಕಡಿತಕ್ಕೊಳಗಾದವರಿಗೆ ಚಿಕಿತ್ಸೆ ನೀಡಿದರು. ಎಲ್ಲ ನಮ್ಮ ತಲೆ ತಿಂದು ಮೈಸೂರು ಇಲ್ಲವೇ ಜಿಲ್ಲಾಸ್ಪತ್ರೆಗೆ ಹೋಗಲು ಏನು ದಾಡಿ ಎಂದು ಗೊಣಗಿಕೊಳ್ಳುತ್ತಿದ್ದು ಕೇಳಿಬಂತು. ಬ್ಯೂರೋ ರಿಪೋರ್ಟರ್ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಬೀವಾಚಲಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15, 20, 30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಕೆಆರ್ಪೇಟೆ ಕರ್ಕೊಂಡ್ಬಂದಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಸುಮಾರು ಎಷ್ಟು, ಒಂದು 20-30 ಜನಕ್ಕೆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸರು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಯಾರ ಮನೆದು ಕಾರ್ಯ ಇದ್ದಿದ್ದು? ಇದರ ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಕಾರ್ಯ, ಮದುವೆ ಕಾರ್ಯ ಇಲ್ಲಿ ಕೆಆರ್ಪೇಟೆನಲ್ಲಿ ಮದುವೆ. ಕೆಆರ್ಪೇಟೆ ಮದುವೆ. ಹಂಗಾಗಿ ಹರಿಸೇವೆಗೆ ತೋಟದ ಹತ್ರ ಹೋದಾಗ ಹಿಂಗಾಗಿದೆ. ಅಲ್ಲಿ ಬೂಗನಕೆರೆ ಫೆಸಿಲಿಟಿನೇ ಇಲ್ಲ ಸರ್, ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬೂಗನಕೆರೆ ಮಾತ್ರ ಅಷ್ಟೇ. ಹೆಸರು ಬೂಗನಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಪಡೆಗೆ ಕರ್ಕೊಂಡ್ಬರ್ಬೇಕೆ ಹೊರತು ಬೂಗನಕೆರೆ ಏನು ಟ್ರೀಟ್ಮೆಂಟ್ ನಡೆಯಿಲ್ಲ. ಡಾಕ್ಟರ್ಗಳೇ ಇರೋದಿಲ್ಲ. ಅಲ್ಲಿ ಸಿಸ್ಟ್ರು ಸರಿಯಾಗಿ ನೋಡಲ್ಲ. ಸುಮ್ಮನೆ ಬೂಗನಕೆರೆ ಹೆಡ್ ಕ್ವಾರ್ಟರ್ ಹೋಬಳಿ ಲೆವೆಲ್ ಸಾಲುತ್ತೆ. ನಿಮ್ಮ ಹೆಸರೇನು? ಚಂಕೇಶ್